ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ದಕ್ಷ ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ದೇಶಕರಾದ ಶೇಖರ್ ಅವರನ್ನ ಹೊದ್ದೂರು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಸನ್ಮಾನಿಸಿ ಗೌರವಿಸಿದರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ವಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ವತಿಯಿಂದ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ಪಟ್ಟಣದ ಹೌಸಿಂಗ್ ಬೋರ್ಡ್ನ ಬುದ್ಧ ಬಸವ ಅಂಬೇಡ್ಕರ್ ಯೋಗ ಕೇಂದ್ರದಲ್ಲಿ ಗುರು ಪೂರ್ಣಿಮೆ ಅಂಗವಾಗಿ ಯೋಗ ಗುರು ಅಲ್ಲಮಪ್ರಭುರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಾಪೋಕ್ಲಸ್ ಸಮೀಪದ ಯುವಕಪಾಡಿ ಗ್ರಾಮದಲ್ಲಿ ಕಾಡಾನೆ ತೆಂಗಿನ ಮರವನ್ನು ಬೀಳಿಸಿ ಮನೆಗೆ ಅಪಾರ ಹಾನಿ ಉಂಟು ಮಾಡಿದ ಘಟನೆ ಸಂಭವಿಸಿದೆ. ನಾಪೋಕ್ಲಸ್ ಸಮೀಪದ ಯುವಕಪಾಡಿ ಗ್ರಾಮದಲ್ಲಿ ಕಾಡಾನೆ ತೆಂಗಿನ ಮರವನ್ನು ಬೀಳಿಸಿ ಮನೆಗೆ ಅಪಾರ ಹಾನಿ ಉಂಟು ಮಾಡಿದ ಘಟನೆ ಸಂಭವಿಸಿದೆ. ಕಕ್ಕಬ್ಬೆ ಕುಂಜಿಲ ಗ್ರಾಮ ಪಂಚಾಯಿತಿಯ ಯುವಕಪಾಡಿ ಗ್ರಾಮದ ಕುಡಿಯರ ಕಾಲೋನಿಯಲ್ಲಿ ಕಾಡಾನೆ ದಾಂಧಲೆ ನಡೆಸಿ ಗ್ರಾಮದ ನಿವಾಸಿ ಕುಡಿಯರ ಗಣೇಶ್ ಅವರ ಮನೆಯ ಮೇಲೆ ತೆಂಗಿನ ಮರವನ್ನು ಬೀಳಿಸಿ ಮನೆಯ ಒಂದು ಭಾಗ ಸಂಪೂರ್ಣ ಹಾನಿ ಉಂಟು ಮಾಡಿದೆ. ಮಾತ್ರವಲ್ಲದೆ ಮನೆಯ ಸುತ್ತಮುತ್ತ ಅಡ್ಡಾಡಿ ಕೃಷಿ ಗಿಡಗಳನ್ನು ತಿಂದು ನಷ್ಟ ಮಾಡಿದೆ. ಕುಟುಂಬದ ಮಂದಿ ಕಾರ್ಯನಿಮಿತ್ತ ಬೇರೆಡೆ ತೆರಳಿದ್ದರಿಂದ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಜೀವಪಾಯದಿಂದ ಪಾರಾಗಿದ್ದು ಯಾವುದೇ ಜೀವ ಹಾನಿಯಾಗಿಲ್ಲ. ಬಿರುಸಿನ ಮಳೆ ಇದ್ದುದರಿಂದ ಕುಟುಂಬದ ಮಂದಿ ಕೆಲಸದ ನಿಮಿತ್ತ ಬೇರೆಡೆ ತೆರಳಿದ್ದರಿಂದ ಮನೆ ಖಾಲಿ ಇತ್ತು. ಮುತ್ತ ಜನ ಕಾಲದಿಂದ ವಾಸವಿದ್ದು ಕಳೆದ ರಾತ್ರಿ ಕಾಡಾನೆ ಮನೆ ಧ್ವಂಸಗೊಂಡಿದೆ. ಸರ್ಕಾರ ಕಾಲೋನಿಗೆ ರಸ್ತೆ ನಿರ್ಮಿಸಿದ್ದು ಬಿಟ್ಟರೆ ಕಾಡು ಪ್ರಾಣಿಗಳಿಂದ ಉಂಟಾಗುವ ಉಪಟಳದ ಬಗ್ಗೆ ಯಾವುದೇ ಪರಿಹಾರ ನೀಡುತ್ತಿಲ್ಲ. ಕಾಡು ಪ್ರಾಣಿಗಳಿಂದ ಬಡ ಜನರು ಸಮಸ್ಯೆ ಅನುಭವಿಸುತ್ತಿದ್ದು ಸರ್ಕಾರಕ್ಕೆ ಕಾಳಜಿಲ್ಲ ಎಂದು ಸಂತ್ರಸ್ತ ಕುಡಿಯರ ಗಣೇಶ್ ಅವರ ಸಹೋದರ ಕುಡಿಯರ ಬಿದ್ದಪ್ಪ ಆರೋಪಿಸಿದರು. ಕಾಡು ಪ್ರಾಣಿಗಳಿಂದ ಬಡ ಜನರು ಸಮಸ್ಯೆ ಅನುಭವಿಸುತ್ತಿದ್ದು ಸಂಕಷ್ಟಕ್ಕೊಳಗಾದವರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಬಿದ್ದಪ್ಪ ಹೇಳಿದರು. ನಾನು ಕುಡಿಯರ ಬಿದ್ದಪ್ಪನ ಮಗ ಅರ್ಜುನ ಅಂತೇಳಿ ತಲಾಂತರದಿಂದ ನಮ್ಮ ಮುತ್ತಜ್ಜರ ಕಾಲದಿಂದ ವಾಸವಾಗಿದ್ದ ನಮ್ಮ ಜಾಗ ಇದು, ನಮ್ಮ ಜಮ್ಮ ಇದು. ಇವತ್ತೇನು ನಮ್ಮ ಮನೆ ಮೇಲೆ ಆನೆ ಬಂದು ದಾಳಿ ಮಾಡಿದೆ, ಒಂದು ತೆಂಗಿನ ಮರ ಉಳಿಸಾಕ್ಬಿಟ್ಟು ಮನೆಯಲ್ಲ ಧ್ವಂಸ ಆಗಿದೆ. ಆದ ಕಾರಣ ನಾವು ಈಗ ಒಂದೇ ಒಂದು ದಿನ ನೆನ್ನೆ ಮಳೆ ಜೋರಿತ್ತು, ಏನೋ ನಾವು ಸ್ವಂತ ನಮ್ಮ ಕೆಲಸಕ್ಕಾಗಿ ನಾವು ಸ್ವಲ್ಪ ಹೊರಗಡೆ ಹೋಗಿದ್ದೀವಿ. ರಾತ್ರಿ ಬಂದು ಈ ಥರ ಆಗೈತೆ. ಈಗ ಬಂದು ನಾವು ಮನೆ ನೋಡ್ಬೇಕಾದ್ರೆ ಹಿಂಗೆ ಆಗೈತೆ. ತಲಾಂತರದಿಂದ ನಾವುಗಳು ಇಲ್ಲಿಂದ ನಡ್ಕೊಂಡು ಹೋಗಿ ಆವಾಗ ರೋಡ್ ಐತಿಲ್ಲ, ಕಾಲು ದಾರಿ ನಡ್ಕೊಂಡು ಹೋಗೋದು, ನಡ್ಕೋಬಾರ್ದು. ಶಾಲಾ ಮಕ್ಕಳು ನಾವೆಲ್ಲ ಓದಿರೋದು 8 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬಂದು ಓದಿರೋಂಥ ಜಾಗ ಇದೆ. ಇವತ್ತೇನು ಸರ್ಕಾರ ನಮಗೆ ಒಂದು ಅನುದಾನ ಮಾಡಿದ್ದು ರೋಡ್ ಮಾಡೈತೆ. ಅದು ಬಿಟ್ಟರೆ ಈ ಅರಣ್ಯ ಇಲಾಖೆಯವರು ನಾವು ಎಷ್ಟೇ ಮನವಿ ಮಾಡಿದರೂ ಕೂಡ ಈ ಕಾಡು ಪ್ರಾಣಿಗಳ ಬಗ್ಗೆ ಒಂದು ಕಿಂಚು ಏನು ಮನವರಿಕೆ ಮಾಡಿಕೊಂಡು ನಮಗೆ ಏನು ಅಂತ ಇಲ್ಲ. ಇಲ್ಲಿ ಬಡವರಿದ್ದಾರೆ, ಬಗ್ಗರಿದ್ದಾರೆ, ಎಲ್ಲ ಅಲ್ಪ ಸ್ವಲ್ಪ ಜಮೀನು ಇಟ್ಕೊಂಡು ಕೆಲಸ ಮಾಡ್ತಾರೆ, ಕೂಲಿ ಮಾಡ್ತಾರೆ. ಆದರೆ ಏಕಾಏಕಿ ಒಂದು ದಿನ ಇಂಥ ದುಷ್ಟ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡ್ತಾರೆ ಅಂದರೆ ಇವರಿಗೆ ಮನವಿ ಮಾಡಿದರೂ ಕಾಳಜಿ ಇಲ್ಲ, ನಾವು ಬರೆದು ಕೊಟ್ಟರೂ ಕಾಳಜಿ ಇಲ್ಲ, ನಾವು ಖುದ್ದಾಗಿ ಒಂದು ಅವ್ರನ್ನ ನೋಡ್ಕೊಂಡು ಮಾತಾಡಿದ್ರೂ ಕಾಳಜಿ ಇಲ್ಲ. ಏನೋ ಒಂದು ನಾಟಕಾವಸ್ಥೆಯಲ್ಲಿ ನಮ್ಮನ್ನ ಕಳಿಸ್ಬಿಡ್ತಾರೆ ಮಾತಾಡ್ಬಿಟ್ಟು, ಅದು ಬಿಟ್ಟರೆ ಏನೂ ಇಲ್ಲ. ಇವತ್ತು ಇಷ್ಟು ಆಗಿದ್ದಕ್ಕೆ ನಾನು ಹೇಳ್ತೀನಿ, ನಮಗೆ ಹೆಚ್ಚು ಕಮ್ಮಿ ಮನೆ ಕಟ್ಟಬೇಕಾದ್ರೆ ಆವಾಗ 32 ವರ್ಷದಿಂದ ಕಟ್ಟಿದ ಮನೆ ಇದು. ಆವಾಗಲೇ ನನಗೆ ಕಮ್ಮಿ ಅಂದರೆ 85,000 ರೂಪಾಯಿ ಖರ್ಚಾಗಿದೆ ಇದಕ್ಕೆ. ನಾನು ಸ್ವಂತ ದುಡ್ದು ನಾವು ಹೆಂಡತಿ ಮಕ್ಕಳು ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿ ಕಟ್ಟಿದ ಮನೆ ಇದು. ಆವಾಗಲೇ ಲೇಬರ್ ಚಾರ್ಜ್ ಸೇರಿಸಿ 85,000 ಖರ್ಚಾಗಿದೆ. ಈಗ ಇದನ್ನು ನಿರ್ಮಾಣ ಮಾಡ್ಬೇಕಂದ್ರೆ ನನಗೆ ಒಂದು ಕಮ್ಮಿ ಅಂದ್ರೆ 10 ಲಕ್ಷ ಬೇಕಾಯ್ತದೆ. ಯಾರು ಕೊಡೋದಿನ್ನ? ಸರ್ಕಾರ ಏನಾದರೂ ಸ್ಪಂದಿಸ್ತಾರೆ ಅದಕ್ಕೆ? ಹಿರಿಯ ಅಧಿಕಾರಿಗಳು ಯಾವ ಇಷ್ಟೊತ್ತಿಗೂ ಬಂದಿಲ್ಲ. ಅದೇ ಇಲ್ಲೊಂದು ಅದೇ ಆನೆನ ನಾನು ಹೊಡೆದಾಕಿದರೆ ಇಷ್ಟೊತ್ತಿಗೆ ಇಡೀ ರಾಜ್ಯದ ಅಧಿಕಾರಿಗಳಲ್ಲಿ ಇರ್ತಿತ್ತು, ಬರ್ತಿದ್ದಲ್ವಾ? ಇವಾಗ ಒಂದು ಮನೆ ಬಿದ್ದೋಯ್ತು ಅಂದರೆ ಇಷ್ಟೊಂದು ಬೇಜವಾಬ್ದಾರಿ. ನಮಗೆ ನಷ್ಟ ಆದಾಗ ಕೇಳೋರು ಯಾರೂ ಇಲ್ಲ. ಅದೇ ಆನೆಗೆ ಏನಾದರೂ ಆಗಿದ್ರೆ ಅಥವಾ ಹುಲಿ ಏನಾದ್ರು ಆಗಿದ್ದರೆ, ಮೊನ್ನೆ ಚಾಮರಾಜನಗರದಲ್ಲಿ 5 ಇವುಗಳನ್ನ ಕೊಂದಾಕ್ತು, ಮರಿಗಳನ್ನ ಕೊಂದಾಕ್ತು ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದರು. ಅವ್ರಿಗೆ ಬದುಕಿಲ್ಲದಂಗೆ ಮಾಡ್ತು. ಅದು ಪ್ರಾಣಿ ಬಗ್ಗೆ ಅವ್ರಿಗೆ ಪ್ರೀತಿ ಉಂಟು, ಮನುಷ್ಯರ ಬಗ್ಗೆ ಪ್ರೀತಿ ಇಲ್ವಾ? ಅಕಸ್ಮಾತ್ ಮನೆಯೊಳಗೆ ನಾವು ಇದ್ದಿದ್ರೆ ನಾವು ಏನಾಯ್ತು ನಮ್ಮ ಗತಿ? ಮಕ್ಕಳು, ಹೆಣ್ಮಕ್ಳು, ಹೆಂಗಸರು ಮಕ್ಕಳು ಎಲ್ಲ ಇದ್ವಿ. ಏನೋ ನಮ್ಮ ಸ್ವಂತ ಕೆಲಸನ ಹೋಗಿದ್ರೆ ನಾವು ಎಲ್ಲ ಬಚಾವಾಗಿದ್ದೀವಿ. ಇಲ್ಲಾಂದ್ರೆ ಏನಾಯ್ತಿತ್ತು ನಮ್ಮ ಪರಿಸ್ಥಿತಿ? ಇದ್ರ ಬಗ್ಗೆ ಇಲಾಖೆಗೆ ಏನಾದರೂ ಕ್ರಮ ಕೈಗೊಳ್ತದ? ಇಷ್ಟೊತ್ತಾದರೂ ಯಾವುದು ಮೇಲಾಧಿಕಾರಿ ಬಂದರೆ ಇಲ್ಲಿಗೆ ಏನಾದರೂ ನಮ್ಮ ಬಗ್ಗೆ ಕಾಳಜಿ ಉಂಟಾ? ಇದು ನನ್ನ ಪ್ರಶ್ನೆ. ಓಕೆ, ನನ್ನ ಹೆಸರು ಕುಡಿಯಾರ ಭರತ್ಚಂದ್ರ ದೇವಯ್ಯ. ನಾನು ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯತಿ ಸದಸ್ಯ, ಈ ಯವಕಪಡಿ ಗ್ರಾಮದ ಸದಸ್ಯ ಕೂಡ. ನಿನ್ನೆ ರಾತ್ರಿ ಇಲ್ಲಿ ಕಾಡಾನೆ ದಾಳಿಯಿಂದ ನಮ್ಮ ಪಕ್ಕದ ಮನೆಯ ಗಣೇಶ್ ಮತ್ತು ಅರ್ಜುನರವರ ದೊಡ್ಡ ಮನೆ ಇದು, ಅವರ ಮನೆ ಮೇಲೆ ನಿನ್ನೆ ರಾತ್ರಿ ಇವರ ಅಂಗಳಕ್ಕೇನೆ ಆನೆ ಬಂದು ತೆಂಗಿನಕಾಯಿ ಮರವನ್ನು
ಉರುಳಿಸಿ ಅವರ ಮನೆ ಮೇಲೆ ಹಾಕಿದ್ದಾರೆ. ಅದೃಷ್ಟವಶಾತ್ ಅವ್ರು ಯಾರೂ ಮನೆಯಲ್ಲಿ ಇಲ್ಲದ ಕಾರಣ ಯಾವುದೇ ಹಾನಿ ಆಗಲಿಲ್ಲ. ಇದಕ್ಕೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ರೇಂಜರಿಂದ ಹಿಡಿದು DFO ಇಂದ ಹಿಡಿದು ಯಾರೂ ಕೂಡ ಇದುವರೆಗೆ ಸ್ಥಳ ಪರಿಶೀಲನೆಯನ್ನು ಮಾಡಿರೋದಿಲ್ಲ. ಕೇವಲ ವಲಯ ಮಟ್ಟದ ಅಧಿಕಾರಿಗಳನ್ನು ಇಲ್ಲಿ ಕಳಿಸಿದ್ದಾರೆ. ಈ ರೇಂಜ್ ನಮ್ಮ ವಾಚರ್ಸು ಮತ್ತು ಬೇರೆಯವರ ಅವರ ಗಾರ್ಡು ಅವರೆಲ್ಲರೂ ಸೇರಿ ಈಗ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರಗಳು ಹಿರಿಯ ಅಧಿಕಾರಿಗಳನ್ನು ಯಾರು ನೊಂದವರು ಇದ್ದಾರೆ ಅವರ ಮನೆಗಳಿಗೆ ಕಳಿಸಿ ಆನ್ ದಿ ಸ್ಪಾಟ್ ಅವರಿಗೆ ಪರಿಹಾರವನ್ನು ವಿತರಣೆ ಮಾಡುವಂಥದ್ದು ಆಗಬೇಕು. ಕೇವಲ ಪ್ರಾಣಿಗಳು ಏನಾದರೂ ಸತ್ತು ಬಿದ್ದಿದ್ರೆ ಆ ಸ್ಪಾಟಿಗೆ ಇಮ್ಮಿಡಿಯೇಟಾಗಿ ತೆರಳುವಂತಹ DFOಗಳು ಇವತ್ತು ಮನೆಗಳಿಗೆ ಹಾನಿಯಾಗಿದೆ. ಯಾವುದೇ DFO ಆಗಲಿ ರೇಂಜರ್ ಆಗಲಿ ಇಲ್ಲಿ ಸ್ಥಳಕ್ಕೆ ಬರಲಿಲ್ಲ. ಖಂಡಿತವಾಗ್ಲೂ ಅವರು ಈ ಸ್ಥಳಕ್ಕೆ ಬಂದು ಈ ನೊಂದವರು ಏನಿದ್ದಾರೆ ಅವರಿಗೆ ಸ್ಥಳ ಪರಿಹಾರವನ್ನು ಘೋಷಣೆ ಮಾಡಲೇಬೇಕು ಅಂತ ನಾನು ಈ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಈ ಕ್ಷೇತ್ರದ ಶಾಸಕರು ಎಸ್ ಪೊನ್ನಣ್ಣನವರು ದಯವಿಟ್ಟು ನಮ್ಮ ಈ ಕಾಲೋನಿ ಒಳಗಡೆ ಬಂದು ನೊಂದವರ ಪರವಾಗಿ ಧ್ವನಿಯನ್ನು ಎತ್ತಬೇಕು. ಇಲ್ಲಿ ಯಾರು ಆನೆ ದಾಳಿಯಿಂದ ಹಾನಿಗೀಡಾಗಿದ್ದಾರೆ ಅವರ ಮನೆ, ಅವರಿಗೆ ಸೂಕ್ತವಾದಂಥ ಮನೆ ವ್ಯವಸ್ಥೆಯನ್ನು ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ಅವರಿಗೆ ಸೂಕ್ತ ಮನೆಯನ್ನು ಒದಗಿಸಿಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ನಾನು ಹುಡಿಯಾರ ಮುತ್ತಪ್ಪ, ಮಡಿಕೇರಿ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ. ಇತ್ತೀಚೆಗೊಂದು 5 ವರ್ಷದಿಂದ ನಮ್ಮ ನಾಲ್ಕನಾಡು ವ್ಯಾಪ್ತಿಯಲ್ಲಿ ನಿರಂತರವಾಗಿ ಆನೆಯಿಂದ ಕೃಷಿಕರ ಕೃಷಿ ಮತ್ತು ಮನೆಗಳು ಸಂಪೂರ್ಣ ನಾಶ ಆಗ್ತಿದ್ದು, 2 ವರ್ಷದಿಂದ ಈ ಭಾಗದಲ್ಲಿ ಕನಿಷ್ಠ ಕೋಟಿಗಟ್ಟಲೆ ಆಸ್ತಿಗಳು ನಾಶ ಆಗಿದೆ. ಇತ್ತೀಚೆಗಂತೂ ಯಾವಕಪಾಡಿ ಮರದಾಡ ಕುಂಜಿಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರಂತರ ಈ ಒಂಟಿ ಸಲಗನಿಂದ ಮನೆಗಳು ಹಾನಿಯಾಗ್ತಾಯಿದೆ, ಕಾಫಿ ತೋಟ ಹಾನಿಯಾಗ್ತಾಯಿದೆ, ಬೇರೆ ಎಲ್ಲ ಕೃಷಿಗಳು ಈ ಆನೆಯಿಂದ ಸಂಪೂರ್ಣ ನಾಶ ಆಗ್ತಿದ್ದು, ಈ ಒಂಟಿ ಸಲಗನ್ನು ಹಿಡೀಲಿಕ್ಕೆ ಈಗಾಗಲೇ 3 ವರ್ಷ ಕಳೆದಿದೆ ಆರ್ಡ್ರ್ ಆಗಿ. ಈ ಸಲಗನ್ನೇ ಹಿಡಿಲೇಬೇಕಂತೇಳಿ ಒತ್ತಡ ಏರಿ ನಾವು ಸಂಪೂರ್ಣ 2-3 ವರ್ಷದಿಂದ ಹಿಡೀಲಿಕ್ಕೆ ಒತ್ತಡ ಏರ್ತಾ ಇದ್ದೀವಿ. ಇಲಾಖೆಯವರು ಸಂಪೂರ್ಣ ವಿಫಲರಾಗಿದ್ದಾರೆ. ಕೇಂದ್ರದಿಂದ ಆರ್ಡ್ರ್ ಆಗಿದ್ದರೂ ಕೂಡ ಈ ಒಂಟಿ ಸಲಗನ ಹಿಡಿಯದೆ ಇವರು ಸತಾಯಿಸ್ತಿದ್ದು, ಇದಕ್ಕೆ ಕಾರ್ಯಾಚರಣೆ ಮಾಡದೇ ಇರೋದರಿಂದ ನಾವು ಮುಂದೆ ಈ ಮನೆಗಳು ಇದು ಕುಡಿಯಾರ ಬಿದ್ದಪ್ಪನವರ ಸಂಸಾರಗಳು, ಇವರು ಹಿರಿಯರು ಗಣೇಶ್ ಅಂತೇಳಿ, 2ನೇ ಮಗ ಅರ್ಜುನ್ ಅಂತೇಳಿ, 3ನೇ ಮಗ ದೇವಯ್ಯ ಅಂತೇಳಿ, ಇವರ ಐನು ಮನೆ ಇದು. ಈ ಐನು ಮನೆಗಳನ್ನು ಒಡೆದಾಕಿದ್ರಿಂದ ಸರ್ಕಾರ ಇದಕ್ಕೆ ತಕ್ಕ ಪರಿಹಾರ ಕನಿಷ್ಠ 10 ಲಕ್ಷವನ್ನು ಮಂಜೂರು ಮಾಡುವ ಮೂಲಕ ಈ ಐನು ಮನೆಯನ್ನು ಹೊಸದಾಗಿ ಕಟ್ಟಿಕೊಳ್ಳಲಿಕ್ಕೆ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಯಾಕಂತೇಳಿದ್ರೆ ಈ ಕುಡಿಯ ಜನಾಂಗ ನಾವೆಲ್ಲರೂ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ಕಾರಣದಲ್ಲಿ ಆರ್ಥಿಕ ನೆರವು ಇಲ್ಲ. ಇದರಿಂದ ದಯವಿಟ್ಟು DF ಆಗಲಿ SF ಆಗಲಿ ಖುದ್ದಾಗಿ ಬಂದು ನೋಡಿ ಇವರ ಏನು ಈ ಮನೆ ನಷ್ಟ ಆಗಿದೆ ಇದರ ಪರಿಹಾರವನ್ನು 1 ವಾರದ ಒಳಗಡೆ ಇವರು ಮಂಜೂರು ಮಾಡಿ ಇವ್ರಿಗೆ ಸಾಂತ್ವನವನ್ನು ಹೇಳ್ಬೇಕಂತ ಕೇಳ್ಕೊಳ್ತಾರೆ. ಮತ್ತು ನಮ್ಮ ಈ ಕ್ಷೇತ್ರದ ಶಾಸಕರು ಖುದ್ದಾಗಿ ಇಲ್ಲಿಗೆ ಬಂದು ನೋಡೋ ಮೂಲಕ ಈ ಸಂಸಾರಕ್ಕೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಪರಿಹಾರವನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕುಡಿಯರ ಗಣೇಶ, ತಂದೆ ಹೆಸರು ಬಿದ್ದು, ಈಗ ಅದೇ ತಂದೆ ಮನೆಯಲ್ಲೇ ಹೊಸದಿದ್ದು. ಅಲ್ಲಿಂದ ನಾನು ಮಾಡಿದೆ, ಈ ಮಳೆ ಜೋರು ಅಲ್ಲಿ ನಿಲ್ಲಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದೂರ ಹೊರಗಡೆ ಕೆಲಸ ಮಾಡ್ಕೊಂಡಿದ್ದೆ, ಮನೆಗೆ ಹೋಗೋಕ್ಕಾಗಿಲ್ಲ. ನಿನ್ನೆ ರಾತ್ರಿ ಬಂದ್ಬಿಟ್ಟು ಆನೆ ಒಂದು ಮನೆ ಮುಂದುಗಡೆ ದೊಡ್ಡ ಒಂದು ತೆಂಗಿನ ಮರ ಇತ್ತು, ಅದು ರೋಡಿಂದ ಎಲ್ಲ ದೂಕ ಹಾಕಿಬಿಟ್ಟು ಮನೆ ಮೇಲೆ ಬಿದ್ದಿದೆ. ಮನೆ ಎದುರು ಕಡೆಗೆ ತುಂಬ ಲಾಸ್ ಆಗಿದೆ ನನಗೆ. ಅದರಿಂದ ನನಗೆ ಒಂದು ಸರ್ಕಾರದಿಂದ ಒಂದು ಪರಿಹಾರ ಏನಾದ್ರು ಮಾಡಬೇಕಂತ ನನಗೆ ಬೇಡ್ಕೊಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ವಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ವತಿಯಿಂದ ವಿವಿಧ ಸಾಧಕರಿಗೆ ಕರ್ನಾಟಕ ವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.
ಮಾನವರಲ್ಲಿ ಜೀವನೋತ್ಸಾಹವನ್ನು ತುಂಬಲು ಸಂಗೀತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ಜೀವನ ಸೇವೆಗಳಾಗಿವೆ ಎಂದು ನಾಡಿನ ಖ್ಯಾತ ಚಲನಚಿತ್ರ ನಟರಾದ ಡಾಕ್ಟರ್ ಶ್ರೀಧರ್ ಹೇಳಿದರು. ಅವರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ವಂದೇ ಮಾತರಂ ಲಲಿತ ಕಲಾ ಅಕಾಡೆಮಿಯ ಆಯೋಜಿಸಿದ ರಂಗತರಂಗ 2025ರ ಅಂಗವಾಗಿ ವಿವಿಧ ಸಾಧಕರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಕರ್ನಾಟಕ ವಿಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದ ಒತ್ತಡದ ಜೀವನದಲ್ಲಿ ಬದುಕುತ್ತಿರುವ ನಾವು ಒತ್ತಡಗಳಿಂದ ಮುಕ್ತರಾಗಲು ಸಂಗೀತ ಚಟುವಟಿಕೆಗಳು ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮಲ್ಲಿ ಜೀವನೋತ್ಸಾಹವನ್ನು ತುಂಬಲು ಪರದಾನವಾಗಿದೆ. ವಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ಸಂಯೋಜಕರಾದ ವೀರೇಶ್ ಮತ್ತು ಪ್ರಕಾಶ್ ರವರು ಎಲೆಮರೆಯ ಕಾಯಿಗಳಂತಾಗಿರುವ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸುವ ಮೂಲಕ ಅವರು ಮತ್ತಷ್ಟು ಜನಪರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಹುಮ್ಮಸ್ಸನ್ನು ತುಂಬಿ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ನಾನು ಆಭಾರಿಯಾಗುತ್ತೇನೆ ಎಂದು ಶ್ರೀಧರ್ ಹೇಳಿದರು. ಬೆಂಗಳೂರಿನ ಅಹಲ್ಯ ಫೌಂಡೇಶನ್ ಸೇವಾ ಸಂಸ್ಥೆಯ ಸಂಸ್ಥಾಪಕರಾದ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಮಹಾಲಕ್ಷ್ಮಿ ಅವರು ಮಾತನಾಡಿ, ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ಸದಾ ಲವಲವಿಕೆ ಹಾಗೂ ಕ್ರಿಯಾಶೀಲತೆಯಿಂದ ಕೆಲಸ ಮಾಡಲು ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಮನ್ನು ಕೈ ಹಿಡಿದು ಮುನ್ನಡೆಸುತ್ತವೆ. ಈ ದಿಕ್ಕಿನಲ್ಲಿ ವಂದೇ ಮಾತರಂ ಲಲಿತ ಕಲಾ ಅಕಾಡೆಮಿಯು ಮೌಢ್ಯವಿಲ್ಲದ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಮೂಲಕ ಅವರು ಮತ್ತಷ್ಟು ಜನಪರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಲು ಪ್ರೇರೇಪಿಸುತ್ತಿದೆ ಎಂದು ಮಹಾಲಕ್ಷ್ಮಿ ಹೇಳಿದರು. ಕಾರ್ಯಕ್ರಮದಲ್ಲಿ ವಿಶ್ರಾಂತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಕರ್ನಾಟಕ ಭೂಷಣ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಮಹಿಳಾ ಹೋರಾಟಗಾರ್ತಿ ಮಹಾಲಕ್ಷ್ಮಿ, ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾದ ಶ್ರೀಧರ್ ಹಿರೇಮಠ, ಸಮಾಜ ಸೇವಕ ಎನ್.ಎಸ್. ಪಾಟೀಲ್, ಪಡಕಿ ಸುಕ್ಷೇತ್ರದ ಪಾರಂಪರಿಕ ನಾಟಿ ವೈದ್ಯರಾದ ವಡಿಕಪ್ಪಯ್ಯ, ತಾತ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆಸೆಗಳಿರಲ್ಲ. ಸಾಧಕರು ಅಂತ ಹೋದಾಗ ಅವರು ನಮ್ಮ ಸುತ್ತಮುತ್ತಲಿರುವಂತಹ ಕಂಫರ್ಟ್ಸ್, ನಮ್ಗೇನು ಸಣ್ಣ ಪುಟ್ಟ ಒಂದು ಸುಖಗಳು, ಅದರ ಬಗ್ಗೆ ಗಮನ ಇರಲ್ಲ. ಸಾಧಕರಿಗೆ ಅದನ್ನು ಬಿಟ್ಟಾಗಲೇ ಸಾಧನೆ ಮಾಡಕ್ಕಾಗತ್ತೆ. ಸಾಧನೆಯ ದೃಷ್ಟಿ ಎತ್ತರಕ್ಕಿರೋರು ಅವರು ರಾಮ ಆಗ್ತಾರೆ. ಶ್ರೀರಾಮನ ತರ ಅವರು ಎಲ್ಲವನ್ನು ಯಾವುದನ್ನು ಬಿಡೋಕ್ಕೆ ಸಿದ್ಧವಾಗಿರ್ತಾರೋ, ನಮ್ಮ ಒಂದು ಸಾಧಾರಣವಾದಂತಹ ವಿಚಾರಗಳನ್ನ, ಸುಖವನ್ನ ಬಿಡೋಕ್ಕೆ ತಯಾರಾಗಿರೋರು ಮಾತ್ರ ಸಾಧಕರಾಗ್ತಾರೆ. ಇಲ್ಲೆಲ್ಲ ಪ್ರಶಸ್ತಿಗಳು ತಗೊಳ್ಳಕ್ಕೆ ಬಂದಿರೋರೆಲ್ಲರೂ ಕೂಡ ಅಂತ ಸಾಧಕರು. ನೀವೆಲ್ಲರೂ ಕೂಡ ನಿಮ್ಮ ಶ್ರಮ ಏನು ಪಟ್ಟಿದ್ದೀರಾ ಅದಕ್ಕೆಲ್ಲೂ ನಾನು ಪೂರ್ವಕವಾಗಿ ಅಭಿನಂದಿಸ್ತೀನಿ. ಆ ಸಾಧನೆ ನಿಮ್ಮಲ್ಲಿ ಅದರ ಚೈತನ್ಯ ಹಾಗೇ ಇರಲಿ. ಅದೆಲ್ಲ ದೈವತ್ವ. ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತಲ್ಲ, ಅವ್ರ ನೋವುಗಳು, ಅವ್ರ ಕಷ್ಟಗಳು ಎಲ್ಲ ನಮ್ಗೆ ಗೊತ್ತು. ಅವ್ರ ಹತ್ರ ಹೋಗಿ ಮಾತಾಡಿಸಿದ್ರೆ ಗೊತ್ತಾಗುತ್ತೆ ಸಾಧಕರು ಆ ಮಾರ್ಗದಲ್ಲಿ ಎಷ್ಟು ಏರಿಳಿತಗಳು, ನೋವುಗಳು, ನಲಿವುಗಳು ಅವರು ಅನುಭವಿಸ್ಕೊಂಡು ಬರ್ತಾ ಇರ್ತಾರೆ. ಅವನ್ನೆಲ್ಲ ಪಕ್ಕಕ್ಕಿಟ್ಟು ಅವ್ರಿಗೆಲ್ಲ ಎಕ್ಸ್ಪ್ರೆಸ್ ವೇ ಅಲ್ಲ, ಅವ್ರದೆಲ್ಲ ನೈಸ್ ರೋಡ್ ಅಲ್ಲ, ಅವ್ರದೆಲ್ಲ ಹಳ್ಳಿ ರೋಡ್ಗಳೇನೆ. ಆ ರೋಡ್ಗಳಲ್ಲೇ ಹೋಗ್ತಾ ಹೋಗ್ತಾ ಮಾಡ್ತಾರೆ. ಅದಕ್ಕೆ ಅವರು ಸಾಧಕರಾಗ್ತಾರೆ. ಆ ಎಲ್ಲ ಸಾಧಕರಿಗೂ, ಗಣ್ಯರಿಗೂ, ಎಲ್ಲರಿಗೂ ಕೂಡ ನಾನು ಹೊರತು ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆಆರ್ಪೇಟೆ.
ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ದಕ್ಷ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ದೇಶಕರಾದ ಶೇಖರ್ ಅವರನ್ನ ಹೊದ್ದೂರು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಸನ್ಮಾನಿಸಿ ಗೌರವಿಸಿದರು. ಸಮಾಜದ ಉತ್ತಮ ಅಭಿವೃದ್ಧಿಗೆ ಮತ್ತು ಗ್ರಾಮಗಳ ಮೂಲಭೂತ ಸೌಕರ್ಯಗಳಿಗೆ ಅಧಿಕಾರಿಗಳು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಗ್ರಾಮಗಳು ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಹೊದ್ದೂರು ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಕಾನ್ಸಿರಾಮ್ಜಿ ನಗರದ ಸ್ಥಾಪಕ ಅಧ್ಯಕ್ಷರಾದ ಕೆ ಮೊಣ್ಣಪ್ಪ ಅವರು ಅಭಿಪ್ರಾಯಪಟ್ಟರು. ಉತ್ತಮ ಕರ್ತವ್ಯ ನಿರ್ವಹಿಸುತ್ತಿರುವ ಮಾದರಿ ದಕ್ಷ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ದೇಶಕರಾದ ಶೇಖರ್ ಅವರನ್ನ ಹೊದ್ದೂರು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು, ಸದಸ್ಯರು ಮತ್ತು ಕಾನ್ಸಿರಾಮ್ಜಿ ನಗರದ ಪಾಲೆಮಾಡುವಿನ ನಿವಾಸಿಗಳ ಪರವಾಗಿ ಸನ್ಮಾನಿಸಿ ಮಾತನಾಡಿದರು. ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್ ಹಂಸರ್ ಅವರು ಮಾತನಾಡಿ, ಹೊದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತು ಪಾಲೆಮಾಡುವಿನ ವಿಷಯದಲ್ಲಿನ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಮೊದಲ ಸರ್ಕಾರಿ ಬಸ್ಸು ಹಕ್ಕುಪತ್ರವನ್ನು ನೀಡಿರುವುದು, ಅದೇ ರೀತಿ ನೂತನವಾದ ಕಾಂಕ್ರೀಟ್ ರಸ್ತೆಗಳು, ಹೀಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಶೇಖರ್ ಅವರು ಕರ್ತವ್ಯ ನಿಷ್ಠೆಯನ್ನು ಮೆರೆದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಹೊದ್ದೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಎಂಬಿ ಹಮೀದ್, ಕುಸುಮಾವತಿ ಆನಂದ್, ನರೇಗಾ ಯೋಜನೆಯ ತಾಲೂಕು ಸಹ ನಿರ್ದೇಶಕರಾದ ಹೇಮಂತ್, ಹೊದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಎ ಅಬ್ದುಲ್ಲಾ, ಇಲಾಖೆಯ ಸಿಬ್ಬಂದಿ ವರ್ಗದವರು, ಕಾನ್ಸಿರಾಮ್ಜಿ ನಗರ ಪಾಲೆಮಾಡುವಿನ ನಿವಾಸಿಗಳು ಹಾಜರಿದ್ದರು. ಎಲ್ಲ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಅಧಿಕಾರಿಗಳೇ ಹಾಗೂ ನಮ್ಮ ಸ್ನೇಹಿತರಾದ ಮೊಣ್ಣಪ್ಪರವರೇ, ಹಮೀದ್ರವರೇ, ಬರಲಿಕ್ಕೆ ಸರ್ ಪ್ರಯತ್ನ ತುಂಬ ಇದೆ. ಶಾಸಕರಾಗಲಿ, ನಮ್ಮ ಸಿ ಯು ಸಮಾಜ ಕಲ್ಯಾಣ ಅಧಿಕಾರಿ ಆಗಲಿ ತುಂಬ ಪ್ರಯತ್ನದಿಂದ ಈ ಅನುದಾನವನ್ನು ಇಷ್ಟು ಬೇಗ ಉದ್ಘಾಟನೆ ಮಾಡಿ ರಸ್ತೆ ಇದು ಗುದ್ದಲಿ ಪೂಜೆ ಮಾಡಿ 5 ತಿಂಗಳಲ್ಲಿ 4 ತಿಂಗಳಲ್ಲಿ ಕಂಪ್ಲೀಟ್ ಕೆಲಸ ಆಗಿದ್ದು MLAಗೂ ಮೊನ್ನೆ ಖುಷಿಯಾಯಿತು. ಇಂಥ ಒಂದು ಅದು ಒಳ್ಳೆ ರಸ್ತೆ, ಕ್ವಾಲಿಟಿನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸರ್ ಪ್ರಯತ್ನ ತುಂಬ ಇದೆ. ಆಗಲಿ ಸರ್, ಇನ್ನೂ ಸಹ ನಮ್ಮ ಹೊದ್ದೂರು ಪಂಚಾಯತಿ ಅಂತ ಹೇಳಿದ್ರೆ ತುಂಬ ಕಾಲೋನಿಗಳಿದೆ. ಅದೇ ರೀತಿ ಬಡವರು ಜಾಸ್ತಿ ಇರುವ ಎಲ್ಲ ಕಾಲೋನಿಗಳಿಗೆ ಜಾಸ್ತಿ 8-9 ಕಾಲೋನಿಗಳಲ್ಲಿ ಸುಮಾರು 1,500-2,000 ಜನ ಇರ್ಬೋದು ಅಂಥ ಕಾಲೋನಿಗಳು ಸರ್. ನಿಮ್ಮ ಸಹಕಾರ ಇನ್ನೂ ಸಹ ನಮಗೆ ತುಂಬ ಬೇಕು. ಅದೇ ರೀತಿ ಮೊನ್ನೆ ಸರ್ ಬಂದಿಲ್ಲ ಆ ರಸ್ತೆ ಸರ್, ನೀವು ಸಹ ಒಂದು ವಿಸಿಟ್ ಮಾಡಬೇಕು. ನೀವು ಮಾಡಿದಂಥ ಒಂದು ಕೆಲಸಗಳನ್ನು ನಿಮ್ಮ ಕಣ್ಣಾರೆ ನೋಡಬೇಕು. ಅದೇ ರೀತಿ ನಮ್ಮ ಪಂಚಾಯಿತಿಯ ಎಲ್ಲ ಮೆಂಬರ್ಸು ವಿಡಿಯೋ ಆಗಲಿ ಅಷ್ಟು ನಾವು ನಿಂತು ಅಲ್ಲಿ ಮಾಡಿಸಿದ ಕೆಲಸ ಇದು ಒಂದು ಮಾದರಿ ಅಂತೇಳಿ ನಮಗೆ ಗೊತ್ತಾಗ್ತದೆ ಸರ್. ಮೊನ್ನೆ ಶಾಸಕರು ಬಂದು ತುಂಬ ಚೆನ್ನಾಗಿ ನಿಮ್ಮ ಪರವಾಗಿಯೂ ಮಾತಾಡಿದ್ದಾರೆ. ನಮ್ಮ ಪಂಚಾಯತಿಗೂ ಒಂದು ಹೆಸರು ಬಂತು. ನಿಜವಾಗ್ಲೂ ಇಂಥ ಒಂದು ದೊಡ್ಡ ಒಂದೇ ಕಾಲೋನಿಗೆ 2,17,00,000 ಬಂದಿದ್ದು ಇದೇ ಮೊದಲು ಅನಿಸ್ತಾರೆ ಸರ್. ಅದೇನು ಅಂತ ಹೇಳಿದ್ರೆ ಅಷ್ಟು ಜನ ಇದೆ, SC/STಗಳಾಗಲಿ ತುಂಬ ಜನ ಇರುವ ಒಂದು ಕಾಲೋನಿ ಅಂತ ಹೇಳಿದ್ರೆ ಪಾಲೆಮಾಡು ತುಂಬ ಇದೆ. ಇನ್ನೂ ಸಹ ಒಂದು 8 ರೋಡ್ಗಳ ಅವಶ್ಯಕತೆ ಅಲ್ಲ 800 ಮೀಟರ್ ರಸ್ತೆಗಳ ಅವಶ್ಯಕತೆ ಇದೆ. ಅಂಬೇಡ್ಕರ್ ಭವನದ ಅವಶ್ಯಕತೆ ಇದೆ. ಅದೇ ರೀತಿ ಒಂದು ಆರೋಗ್ಯ ಕೇಂದ್ರ ಇದೆ. ಈಗ ತಾನೇ ಎಲ್ಲ ಈ ಸತಿ 2 ವರ್ಷದಲ್ಲಿ ಬಸ್ಸಿನ ವ್ಯವಸ್ಥೆ ಆಯಿತು, ಅಲ್ಲಿ ಅಂಗನವಾಡಿ ಆಯಿತು ಸರ್, ಶಾಲೆಗಳಿಗೆ ಕಟ್ಟಡ ಆಯಿತು, 2,17,00,000 ರೋಡ್ ಆಯಿತು. ಸುಮಾರು ಇದೆಲ್ಲ ಶಾಸಕರಿಗೂ ನಿಮಗೂ ನಾವು ಇನ್ನೊಂದ್ಸತಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಇನ್ನೂ ಸಹ ನಮ್ಮ ಕೆಲಸಗಳು ಆದಷ್ಟು ಬೇಗ ಆಗ್ತದೆ ಅಂತೇಳಿ ನಮಗೆ ನಿರೀಕ್ಷೆ ಇದೆ. ನಮಗೆ ಮುಂದಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಅದನ್ನು ಭಾಳ ಸಂಕ್ಷಿಪ್ತವಾಗಿ ಎಲ್ಲ ಅಧಿಕಾರಿಗಳು ಪಂಚಾಯತಿಯ ಸದಸ್ಯರ ಲೆವೆಲಲ್ಲೂ ಅದನ್ನು ಚರ್ಚೆ ಮಾಡೋದ್ರ ಮುಖಾಂತರ ಉತ್ತಮ ಅಭಿವೃದ್ಧಿ ಕಡೆ ಮಾಡ್ತಿದ್ದಾರೆ. ಅವರು ಕೂಡ ಈ ಒಂದು ವೇದಿಕೆ ಬರೋದನ್ನು ನಾವು ಕೂಡ ಹಾಗೆ ಇವತ್ತು ನಮ್ಮ ಕಾನ್ಸಿರಾಮ್ ನಗರದ ಬಗ್ಗೆ ಸುಮಾರು ವರ್ಷಗಳಿಂದ ಅಂದರೆ 20 ವರ್ಷಗಳ ಹೋರಾಟದಿಂದ ಅಲ್ಲಿ ಭಾಳಷ್ಟು ಕುಡಿಯುವ ನೀರು ಮತ್ತು ರಸ್ತೆ, ಅಂಗನವಾಡಿ ಯಾವುದು ಕೂಡ ಅಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ಹೊಸದಾಗಿ ಹೊಸ ಒಂದು ನಮ್ಮ ಕೊಡಗಿನಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಇದು. ಈ 20 ವರ್ಷಗಳ ಹೋರಾಟದ ಭಾಗವಾಗಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿಕೊಂಡಿದ್ದಂಥ 120 ST ಕುಟುಂಬಗಳು ಮತ್ತು ಎಲ್ಲ ವರ್ಗದ ಜನಾಂಗದವರು 240 ಕುಟುಂಬಗಳಿದ್ವಿ. ಆ ಒಂದು ಏರಿಯಾದಲ್ಲಿ ರಸ್ತೆಗಳು ಇರಲಿಲ್ಲ, ಕುಡಿಯುವ ನೀರು ಇರಲಿಲ್ಲ, ವಿದ್ಯುತ್ ದೀಪ ಇರಲಿಲ್ಲ. ಇದನ್ನೆಲ್ಲದನ್ನು ಕೂಡ ಹೆಚ್ಚಿನದಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒದಗಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ಆ ಒಂದು ಭಾಗವಾಗಿ ನಮ್ಮ ಸರ್ ಅವರು ಭಾಳಷ್ಟು ಒಂದು ಮನಸ್ಸು ಬೆಚ್ಚಿ ದೊಡ್ಡ ಮನಸ್ಸಿನಿಂದ ಅಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳಿಗೆ ಯಾವುದೇ ಸಮಸ್ಯೆಗಳಿಗೆ ಇದನ್ನು ಕೂಡ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಅಧಿಕಾರಿ ಮಟ್ಟದಲ್ಲಿ ಮಾಡಿ ಒಟ್ಟು 2,15,00,000 ರೂಪಾಯಿನ ಒಂದು ರೋಡ್ ಮೊನ್ನೆ ಉದ್ಘಾಟನೆ ಮಾಡಲಾಯಿತು. ಈ ಹಿಂದೆ ಕೂಡ ಒಂದು ನಾವು ಅಲ್ಲಿ ಹಕ್ಕುಪತ್ರದ ಸಮಸ್ಯೆ ಇದ್ದಾಗ ಕೂಡ ಹಕ್ಕುಪತ್ರ ಒಂದು ಕನಿಷ್ಠ ಅಂದರೆ ಒಂದು 1/2 ಸೆಂಟ್ ಅಂದರೆ 10 ಹೆಕ್ಟಾರ್
ಸೈಟ್ಗಳನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಅದನ್ನು ಪ್ರತಿಭಟಿಸಿದಾಗ ಅಲ್ಲಿ ಶಾಸಕರು ಕೂಡ ಬಂದಾಗ ಒಂದು ಏನು ಜಿಲ್ಲಾಡಳಿತ ಸಭೆ ಕೂಡ ಅಲ್ಲಿ ಕರೆಯಲಾಗಿತ್ತು. DC ಅವರ ಸಮ್ಮುಖದಲ್ಲಿ DC ಅವರು ಕೂಡ ಭಾಗವಹಿಸಿದರು ಮತ್ತು ಶಾಸಕರ ಒಂದು ವೇದಿಕೆಯಾಗಿ ಕಳೆದಲ್ಲಿ ಬಂದಾಗ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಹೇಳಿದ್ವಿ. ಅವತ್ತೇ ಸರ್ ಅವರು ಅದರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಉತ್ತಮವಾಗಿರುವಂಥ ಒಂದು ಏನು ಅದಕ್ಕೆ ಸ್ಕೆಚ್ ಏನು ಮಾಡಬೇಕಾದನ್ನು ಮಾಡಿ ಅದಕ್ಕೆ ಸರ್ಕಾರಕ್ಕೆ ಅದನ್ನು ಸಲ್ಲಿಸಿ 2,15,00,000 ತಂದು ಇವತ್ತು 1 ವರ್ಷದಲ್ಲಿ ಆ ಕೆಲಸ ಕಾರ್ಯಗಳಾಗಿದೆ. ಅದರಿಂದಾಗಿ ನಾನು ಇವತ್ತು ಆ ಒಂದು ಭಾಗವಾಗಿ ಮತ್ತು ಅಲ್ಲಿ ಎಲ್ಲ ಒಂದು 50% ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿಯಾಗಿದ್ದು ಹೊಸ ಊರು ನಿರ್ಮಾಣ ಆಗಿರುವಂಥದ್ದು. 260 ಕುಟುಂಬಗಳು 1,500 ಜನಗಳು ವಾಸ ಮಾಡುವಂಥ ಊರು. ಅಲ್ಲಿ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳು, ರಸ್ತೆಗಳು, ವಿದ್ಯುತ್ ದೀಪ ಎಲ್ಲವೂ ಕೂಡ ಆಗಿದೆ. ಅದು ವಿದ್ಯುತ್ ದೀಪ ಮತ್ತು ರಸ್ತೆ ಆಗಿರೋದು ಸಾಮಾಜಿಕ ಕಲ್ಯಾಣ ಇಲಾಖೆಯಲ್ಲಿ. ಅದರಿಂದಾಗಿ ನಮಗೆ ಹೆಚ್ಚಿನದಾಗಿ ಸಾಮಾಜಿಕ ಕಲ್ಯಾಣ ಇಲಾಖೆ ಬಗ್ಗೆ ಬಹಳಷ್ಟು ಗೌರವ ಇದೆ. ಮತ್ತು ಈಗ ಸರ್ ಬರೋ ಬಗ್ಗೆ ಕೂಡ ಅತಿ ಉತ್ತಮವಾಗಿರುವಂಥ ಒಬ್ಬ ನಿಷ್ಠಾವಂತ ಒಬ್ಬ ಅಧಿಕಾರಿ ಅಂತ ಹೇಳೋದಕ್ಕೆ ನಾವು ಯಾವುದೇ ಅನುಮಾನಗಳಿಲ್ಲ. ಇಂಥ ಅಧಿಕಾರಿಗಳಿದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಒಂದು ಗ್ರಾಮ ಅಭಿವೃದ್ಧಿ. ಒಂದು ಅಧಿಕಾರಿ ಅಂದರೆ ಕೇವಲ ಇಲಾಖೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಆದರೆ ಈ ರೀತಿಯಲ್ಲಿ ಒಂದು ಜನಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾದರೆ ಯಾವುದೇ ರೀತಿಯ ಸಮಸ್ಯೆಗಳು ಇರಲ್ಲ. ಇಂಥ ಒಂದು ಮನಸ್ಥಿತಿಗಳನ್ನ ನಮ್ಮ ಸರ್ ಅವರು ಕಂಡಿರೋದು ಬಹಳ ಒಂದು ಅದ್ಭುತ. ನಮ್ಮ ಕೊಡಗಿನಲ್ಲಿ ನಿಜವಾಗ್ಲೂ ಅವ್ರನ್ನ ಮೆಚ್ಚಬೇಕಾಗಿದ್ದು. ಅದರಿಂದಾಗಿ ನಮ್ಮ ಆ ಒಂದು ಉದ್ದೇಶದಿಂದ ನಮ್ಮ ಊರಿನಿಂದ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡಿದ್ವಿ. ಅದಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಕೂಡ ಎಲ್ಲರೂ ಕೂಡ ನಾವು ಕೂಡ ಅದಕ್ಕೆ ಭಾಗಿಯಾಗಿ ಅವ್ರನ್ನ ನಾವು ಮಾತಾಡಿದ್ರೆ ಇಲ್ಲ ಮಾಡಿ ಆಗಿದ್ರೆ ಒಂದ್ಸಲ ಅವ್ರದ್ದು ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದಾದ್ರೆ ನೀವು ಧಾರಾಳವಾಗಿ ಕೆಲಸ ಮಾಡಿ ಅಂತಕ್ಕಂಥ ಒಂದು ಅನುಮತಿಯನ್ನ, ಮುಕ್ತ ಅವಕಾಶವನ್ನ, ಸ್ವಾತಂತ್ರ್ಯವನ್ನ ನಮಗೆ ಮೊದಲನೇ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಸನ್ಮಾನ್ಯ ಶಾಸಕರಿಗೆ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಎರಡನೇ ವಿಚಾರವಾಗಿ ಸನ್ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಹಂಸ ಸರ್ ಅವರು ವಿಶೇಷವಾಗಿ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಏಕೆಂದ್ರೆ ಮೊದಲನೇ ಬಾರಿ ಏನು ಅಂದ್ರೆ 1 ವರ್ಷದ ಹಿಂದೆ ನಾವು ಈ ಒಂದು ಕಾಲೋನಿಗೆ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ತಗೊಂಡೋಗಿ ಇನ್ನೇ ಅಪ್ರೂವಲ್ ಆಯ್ತು. ಅಪ್ರೂವಲ್ ಆಗೋ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಅದು ಪಾಲೆ ಮಾಡುವಂತಕ್ಕಂಥ ಹೆಸರನ್ನ ಬಿಟ್ಟೋಯ್ತು. ಬದಲಾಗಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದು ಬಂದ್ಬಿಟ್ಟು ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಬೇರೆ ಬೇರೆ ಕೆಲಸಗಳಿಗಿಂತಾಗಿ ಬೇರೆ ಬೇರೆ ಆ ಸಂದರ್ಭದಲ್ಲಿ ಸೃಷ್ಟಿಯಾದಂತಹ ಸನ್ನಿವೇಶಕ್ಕೆ ಅನುಗುಣವಾಗಿ ಆ ಸಂದರ್ಭ ಮಾನ್ಯ MP ಎಲೆಕ್ಷನ್ ಕೂಡ ಇತ್ತು. ಆ ಟೈಮಲ್ಲಿ ನಾವೇನಾಯ್ತು ಅಂದ್ರೆ ಕಡೆ ಮೂಮೆಂಟ್ ಅಲ್ಲಿ ಅದನ್ನ ಪಾಲನೆ ಮಾಡಲು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ಲಿಲ್ಲ. ಅದಾದ ನಂತರ ಮನೆ ಅಧ್ಯಕ್ಷರು ಪ್ರತಿದಿನ ಹೆಚ್ಚು ಕಮ್ಮಿ ನಾನು ಈಗಲೂ ಹೇಳ್ತೀನಿ ಸುಮಾರು ನಮಗೆ ಒಂದು 200 ಸಲ ಮಾತಾಡಿರ್ಬೋದು ಅಧ್ಯಕ್ಷರು ಅದೇ ವಿಚಾರ. ಎದುರುಗಡೆ ಸಿಕ್ಕಾಗ ಸರ್ ಪಾಲೆ ಮಾಡಿ ಏನ್ ಮಾಡ್ತೀರಿ ಸರ್, ಪಾಲೆ ಮಾಡಿ ಏನ್ ಮಾಡ್ತೀರಿ ಸರ್, ನಾವೀಗ ನಿಮ್ಮ ಪರವಾಗಿ ನಾವು ಆಲ್ರೆಡಿ ಅವ್ರಿಗೆ ಒಂದು ಆಶ್ವಾಸನೆ ಕೊಟ್ಬಿಟ್ಟಿದ್ದೇವೆ, ಏನಾದ್ರೂ ಮಾಡಿ ಮಾಡಿಸ್ಬೇಕು ಅಂದಾಗ ನಾವು ಕೂಡ ನಾನು ಹೈಯೆಸ್ಟ್ ಸ್ವಲ್ಪ ತೀರಾ ಯಾಕೆಂದ್ರೆ ಮನೆ ಶಾಸಕರ ಬಗ್ಗೆ ಅಪಾರವಾದಂಥ ನಿರೀಕ್ಷೆ ಇತ್ತು, ಮನೆ ಅಧ್ಯಕ್ಷರ ಬಗ್ಗೆ ನಿರೀಕ್ಷೆ ಇತ್ತು, ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ಕೂಡ ಅಪಾರವಾದಂಥ ನಿರೀಕ್ಷೆ ಇತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಪ್ರಯತ್ನದ ಫಲವಾಗಿ ಏನಾಯ್ತು ಅಂದ್ರೆ ಪಾಲೆ ಮಾಡಿ ಒಂದಕ್ಕೆ ಅತಿ ದೊಡ್ಡ ಅನುದಾನವನ್ನ ಕೊಟ್ಟರು. ಅದಕ್ಕೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದೇ ಕಾಲೋನಿಗಳಿಗೆ ಇಷ್ಟು ಅನುದಾನ ಕೊಟ್ಟಿರ್ತಕ್ಕಂಥ ಉದಾಹರಣೆ ನಿದರ್ಶನವೇ ಇಲ್ಲ. ಅದಕ್ಕೂ ಕೂಡ PDO ಜೊತೆ ಮಾತಾಡಿ ಇದನ್ನ ಯಾವ ರೀತಿ ನಾವು ಮಾಡ್ಬೋದು ಅಂತಕ್ಕಂಥದ್ದು ಕೂಡ ತಾಂತ್ರಿಕವಾಗಿ ಕೆಲವು ವಿಚಾರಗಳನ್ನ ಅವ್ರ ಹತ್ರ ತಿಳ್ಕೊಂಡು, ಯಾಕೆಂದ್ರೆ ಒಂದೇ ಕಾಲೋನಿಗೆ ಅಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರದ ಲೆವೆಲ್ ಅಲ್ಲಿ ಮಿನಿಸ್ಟರ್ ಆಗಲಿ ಒಪ್ಪೋದಿಲ್ಲ. ಇಲ್ಲಿ ಎಲ್ಲವೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲವೂ ಕೂಡ ಮತ ಬ್ಯಾಂಕ್ ನ ಆಧಾರವಾಗಿ ಇಟ್ಕೊಂಡೇ ಕಾಮಗಾರಿಗಳು ಕೆಲಸಗಳನ್ನ ಅನುಮೋದನೆ ನೀಡ್ತಕ್ಕಂಥದ್ದು. ಆ ವಿಚಾರ ಇಟ್ಕೊಂಡಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಡೀ ಗ್ರಾಮ ಪಂಚಾಯತಿ ಏನ್ ಮಾಡ್ತು ಅಂದ್ರೆ ನಮ್ಮ ಜೊತೆಗೆ ನಿಂತು ಅದರಿಂದಾಗ ಕೆಲಸವನ್ನು ಕೂಡ ತಗೊಂಡ್ ಬಂದ್ವಿ. ತಗೊಂಡ ನಂತರನು ಕೂಡ ಸ್ಥಳೀಯವಾಗಿ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಅವ್ರ ಏಜೆನ್ಸಿ ಇರ್ಬೋದು ಮತ್ತೊಬ್ಬರಿಗೆ ಇರ್ಬೋದು ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡಿಕೊಟ್ರಿ. ಆ ಹಿನ್ನೆಲೆಯಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಎಲ್ಲಾ ಕೆಲಸಗಳು ಕೂಡ ಪೂರ್ಣ ಆಗಿದೆ. ಅದಕ್ಕಾಗಿ ಇದಕ್ಕೆ ಮೇನ್ ನಮ್ದು ಕ್ರೆಡಿಟ್ಸ್ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ, ಬದಲಾಗಿ ಎಲ್ಲವೂ ಕೂಡ ಸನ್ಮಾನ್ಯ ಶಾಸಕರು ಮತ್ತೆ ನಿಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತೆ ನಿಮ್ಮ ಸದಸ್ಯರಾಗಿರ್ಬೋದು ಎಲ್ಲರಿಗೂ ಸಲ್ಲಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಒದ್ದೂರು ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದ ಹೌಸಿಂಗ್ ಬೋರ್ಡ್ನ ಬುದ್ಧ ಬಸವ ಅಂಬೇಡ್ಕರ್ ಯೋಗ ಕೇಂದ್ರದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಯೋಗ ಗುರು ಅಲ್ಲಮಪ್ರಭುರವರಿಗೆ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು. ನಮಗೆ ಅಕ್ಷರ ಕಲಿಸಿದ ಆಧ್ಯಾತ್ಮಿಕ ಗುರುಗಳು, ತಂದೆ ತಾಯಿ ಹಾಗೂ ಮಾರ್ಗದರ್ಶಕರನ್ನು ನಾವು ಸದಾ ಸ್ಮರಣೆ ಮಾಡಬೇಕೆಂದು
ಕೆನರಾ ಬ್ಯಾಂಕ್ ನಾಗರಾಜ್ರವರು ನುಡಿದರು. ಇಂದು ಹೌಸಿಂಗ್ ಬೋರ್ಡ್ನ ಬುದ್ಧ ಬಸವ ಅಂಬೇಡ್ಕರ್ ಯೋಗ ಕೇಂದ್ರದಲ್ಲಿ ಯೋಗ ಗುರು ಎಸ್.ಎಂ. ಅಲ್ಲಮಪ್ರಭುರವರಿಗೆ ಗೌರವಪೂರ್ವಕ ಸನ್ಮಾನ ಮಾಡುವ ಮೂಲಕ ಗುರು ಪೂರ್ಣಿಮೆ ಆಚರಿಸುವ ಸಂದರ್ಭದಲ್ಲಿ ಮಾತನಾಡುತ್ತಿದ್ದರು. ಯೋಗ ಪುರಾತನ ವಿದ್ಯೆ, ಶಿವನಿಂದ ಪತಂಜಲಿ ಋಷಿಗಳಿಗೆ ನಂತರ ತಥಾಗತ ಗೌತಮ ಬುದ್ಧ, ಮಹಾವೀರ, ಋಷಿ ಮುನಿಗಳು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸೇರಿದಂತೆ ಯೋಗವನ್ನು ಅಭ್ಯಾಸ ಮಾಡಿದ್ದಾರೆ. ಆರೋಗ್ಯವಂತ ಸಮಾಜಕ್ಕೆ ಶ್ರಮಿಸುತ್ತಿರುವ 25 ವರ್ಷದ ಯೋಗ ಗುರು ಎಸ್.ಎಂ. ಅಲ್ಲಮಪ್ರಭುರವರಿಗೆ ಅಭಿನಂದನೆಗಳೆಂದು ತಿಳಿಸಿದರು. ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ಲಕ್ಷ್ಮಮ್ಮನವರು ಮಾತನಾಡಿ, ಗುರು ಎಂಬುದೇ ಶ್ರೇಷ್ಠ ಶಬ್ದ. ನಮ್ಮ ಬದುಕು ಬದಲಾಯಿಸುವವರೆಲ್ಲರೂ ಗುರುಗಳೇ ಆಗಿದ್ದಾರೆಂದರು. ಏಕಕಾಲವಿನ ಗುರು ನಿಷ್ಠೆ ನಿಮಗೆ ಆದರ್ಶವಾಗಬೇಕು ಎಂದರು. ಮತ್ತೋರ್ವ ಮುಖ್ಯ ಶಿಕ್ಷಕಿ ಶ್ರೀಮತಿ ಸ್ವರ್ಣಲತಾ ಮಾತನಾಡಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಇಂದು ತಂದೆ ತಾಯಿ ವೃದ್ಧರಾಗಿ ಬಿಟ್ಟರೆ ಯಾರು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಮಹಾಭಾರತವನ್ನು ಬರೆದ ವ್ಯಾಸ ಮಹರ್ಷಿಗಳ ಜನ್ಮದಿನವನ್ನೇ ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಕೆಬಿ ಶ್ರೀಮತಿ ಸುಲೋಚನಾ, ಶ್ರೀಮತಿ ಕರುಣಾ ಕೊಣನೂರು, ಕಾವ್ಯ, ಅಶ್ವಿನಿ, ಶೋಭಾ, ಮಾನಸ, ರಶ್ಮಿ, ಅನಿತಾ, ಮನ್ವಿತ್, ವಿದ್ವತ್, ಸಂಜೀವ್, ಪುನರ್ವಿ, ಶಿಕ್ಷಕಿ ಯಮುನಾ, ನವೀನಾ, ಉಮೇಶ್, ರಾಧಾ, ರೇಣುಕಾ ಮುಂತಾದವರು ಭಾಗವಹಿಸಿದರು. ಈ ದಿನ ಗುರು ಪೂರ್ಣಿಮೆ, ಇದನ್ನು ನಾವು ಆಷಾಢ ಹುಣ್ಣಿಮೆ ದಿವಸ ವೇದವ್ಯಾಸರ ಒಂದು ಹುಟ್ಟಿದ ದಿನವನ್ನು ಗುರುಪೂರ್ಣಿಮೆ ಅಂತ ಆಚರಿಸಲಾಗಿದೆ. ಇಲ್ಲಿ ಗುರು ಶಿಷ್ಯರ ಸಂಬಂಧವನ್ನು ಎತ್ತಿ ಹಿಡಿದಂತಹ ಗುರುಪೂರ್ಣಿಮೆ. ಇಲ್ಲಿ ನಾವು ಇವತ್ತು ಅಂದರೆ ಮೇಡಮ್ ಹೇಳಿದಂಗೆ 1 ಲಕ್ಷರವನ್ನು ಕಲಿಸಿದಾತ ಗುರು ಅಂತ ನಾವು ನಮ್ಮ ಬಾಲ್ಯಾವಸ್ಥೆಯಿಂದ ಹಿಡಿದು ಇಲ್ಲಿಯ ತನಕ ಅನೇಕ ಗುರುಗಳನ್ನು ನಮ್ಮ ಜೀವನದಲ್ಲಿ ನಾವು ನೆನೆಸ್ಕೊತಾ ಇವತ್ತು ಈ ದಿವಸ ನಮ್ಮ ಒಂದು ಆರೋಗ್ಯ ಭಾಗ್ಯ ಇವತ್ತಿನ ಮಾಧ್ಯಮದಲ್ಲಿ ದಿನನಿತ್ಯ ನೋಡ್ತಾ ಇದ್ದ ಹಾಗೆ ಹೃದಯಾಘಾತಗಳು ತುಂಬ ಆಗ್ತಾ ಇದೆ. ಆದರೆ ನನ್ನ ಈ ಶಿಬಿರ ನಾನು ಸೇರಿ 1.5 ವರ್ಷ ಆಯಿತು. ನಾನು ಸೇರೋದು ಮುಂಚೆ ನನ್ನ ಆರೋಗ್ಯ ಅಂದರೆ ನನಗೆ ತುಂಬ ಮೆಂಟಲಿ ಸ್ಟ್ರೆಸ್ ಇತ್ತು. ನಮ್ಮ ವೃತ್ತಿ ಜೀವನದಲ್ಲಿ ತುಂಬ ವೃತ್ತಿ ಜೀವನದಲ್ಲಿ ತುಂಬ ಕಷ್ಟ ಇದೆ. ಆ ಎಲ್ಲ ಸ್ಟ್ರೆಸ್ಸನ್ನು ಇಲ್ಲಿ ನಮ್ಮ ಒಂದು ಗಂಟೆ ಯೋಗ ಮಾಡೋದ್ರಿಂದ ಅದು ನನಗೆ ತುಂಬ ಅನುಕೂಲವಾಗಿದೆ. ಹಾಗೂ ನಾನು ಸಮ್ಮರ್ ಹಾಲಿಡೇಸಲ್ಲಿ 1 ತಿಂಗಳು ಆಬ್ಸೆಂಟ್ ಆದೆ. ಆ ಟೈಮಲ್ಲಿ ಮನೆಯಲ್ಲೇ ಯೋಗ ಮಾಡಿಸಿದೆ. ಇಲ್ಲಿ ಇರೋರೆಲ್ಲ ಸಾಮಾನ್ಯ ಹೊಸಬ್ರು ಅಥವಾ 1 ವರ್ಷದಿಂದ ಇರೋರು ತುಂಬ ಕಡಿಮೆ ಇದ್ದಾರೆ ಅನಿಸುತ್ತೆ. ಬಟ್ ನಾನೇನು ಕೇಳ್ಕೊಳ್ಳೋದಿಷ್ಟೇ, ಮನೆಯಲ್ಲಿ ನಾವು ಎಲ್ಲರಿಗೆ ಏನು ಕಲ್ತಿದ್ರು ಮನೆಯಲ್ಲಿ ಮಾಡೋದು ತುಂಬ ಕಷ್ಟ ಇದೆ. ಇಲ್ಲಿ ನಿರಂತರವಾಗಿ ಬನ್ನಿ. ನಾನು 1.5 ವರ್ಷದಿಂದನೂ ನಾನು ಮಧ್ಯದ 1 ತಿಂಗಳು ಆಬ್ಸೆಂಟ್ ಆಗಿ ನನ್ನ ನೋಡಿದೆ. ಬಟ್ ತುಂಬ ಕಷ್ಟ ಆಯಿತು. ಒಂದಿನೂ ಆಬ್ಸೆಂಟ್ ಆಗೋದು ಪ್ರತಿನಿತ್ಯ ಬಂದರೆ ನಮ್ಮ ಆರೋಗ್ಯ 5 ದಿನ ಕೋಟಿ ಕೊಟ್ಟರು ನಮ್ಮ ಆರೋಗ್ಯವನ್ನು ಸರಿ ಮಾಡೋಕ್ಕಾಗೋದಿಲ್ಲ. ಆರೋಗ್ಯ ದೃಷ್ಟಿಯಿಂದ ಯೋಗ ತುಂಬ ಉತ್ತಮ ಫಲಿತಾಂಶವನ್ನು ನೀಡ್ತಾ ಇದೆ. ಎಲ್ಲರೂ ಯೋಗವನ್ನು ಕಲಿತು ಎಲ್ಲರಿಗೂ ಇದನ್ನು ಪ್ರಚಾರ ಮಾಡಿ ನಮ್ಮ ಆರೋಗ್ಯ ಭಾಗ್ಯವನ್ನು ಕರುಣಿಸಿರುವಂಥ ಶ್ರೀಯುತ ಅಲ್ಲಮಪ್ರಭುರವರಿಗೆ ಅನಂತ ನಮನಗಳನ್ನು ಸಲ್ಲಿಸಿದ ಈ ದಿನ ಬಹಳ ಸಂತೋಷ ಪಡುವಂಥ ದಿನ. ಗುರು ಅಂದರೆ ಗು ಎಂಬ ಕತ್ತಲೆಯನ್ನು ಬೆಳಕಿನ ರೂಪದಲ್ಲಿ ಹೋಗಲಾಡಿಸುವವನೇ ಗುರು. 2 ಅಕ್ಷರ ಯಾರು ಹೇಳ್ಕೊಡ್ತಾರೋ ಅವರನ್ನು ಕೊನೆಯವರೆಗೂ ಮರೆಯಬಾರ್ದು. ನಮಗೆ ಇಲ್ಲಿ ಆರೋಗ್ಯದ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಬಹಳ ಮೊದಲು ಬರುವಾಗ ಹೊಲ ನಾಚಿಕೊಂಡು ಹಂಚ್ಕೊಂಡು ನನಗೆ ವಯಸ್ಸಾಗೋಯ್ತು ಎದುರ್ಕೊಂಡು ಬರ್ತಾ ಇದ್ದೆ. ಈಗ ತುಂಬ ಸಂತೋಷವಾಗಿ ಬರ್ತೀನಿ. ಮತ್ತು ಮಲಕೊಂಡ ತಕ್ಷಣ ನಿದ್ದೆ ಬರುತ್ತೆ, ಆರೋಗ್ಯ ಚೆನ್ನಾಗೈತೆ. ಈಗ ಏಕಲವ್ಯನೇ ನೆನಪು ಮಾಡ್ಕೋಬೋದು ನಾವು. ಅವನು ಭಯ, ಭಕ್ತಿ, ಶ್ರದ್ಧೆಯಿಂದ ಅವನ ಗುರುಗಳು ಇಲ್ಲದೆ ಇದ್ರೂ ಶಬ್ದವೇದಿ ವಿದ್ಯೆಯನ್ನು ಕಲಿತು ಸಾಧನೆ ಮಾಡ್ತಾನೆ. ಕೊನೆಗೂ ದ್ರೋಣಾಚಾರ್ಯರ ಮೂಲಕ, ಭಜನ ಮೂಲಕ ಹೆಬ್ಬೆರಳನ್ನು ಕಾಣಿಕೆಯಾಗಿ ಕೊಡ್ತಾನೆ. ಅವನಿಗೆ ಗುರು ಅಂದರೆ ಎಷ್ಟು ಭಕ್ತಿ ಇತ್ತು, ಅವನು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದ. ನಾಯಿ ಬಾಯಿಗೆ ಬಾಣ ಕೊಟ್ಟು ಅದು ಬೊಗಳಕ್ಕಾಗಲ್ಲ. ಶಬ್ದವೇದಿ ಎಲ್ಲೋ ದೂರದಲ್ಲಿ ಬೊಗಳನ್ನ ಹಿಂದೆ ನಿಂತ್ಕೊಂಡವನು ಆ ಬುದ್ಧಿಯನ್ನು ಶ್ರದ್ಧೆಯಿಂದ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಇಟ್ಕೊಂಡು ಕಲಿತಿರ್ತಾನೆ. ಆದರೆ ನಮಗೆ ಕಣ್ಣು ಕಾಣ್ತಾ ಇರ್ತಕ್ಕಂಥ ಅಲ್ಲಮಪ್ರಭುಗಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನು ತಗೊಂಡಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇಷ್ಟು ಹತ್ತಿರದಲ್ಲಿ ಅವರು ಪ್ರತಿನಿತ್ಯ 2-3 ಕಿಲೋಮೀಟರ್ ಆಗುತ್ತೆ ಅವ್ರ ಮನೆಯಿಂದ ಇಲ್ಲಿ ಬಂದು ನಾವಿರೋ ಕಡೆಗೆ ಬಂದು ನಮಗೆ ಯೋಗವನ್ನು
ಇದು ನಮ್ಮೆಲ್ಲರಿಗೂ ಸಂತೋಷ ತರುವಂಥ ವಿಷಯ. ನಮ್ಮ ಈ ವಿಚಾರದ ಸ್ನೇಹಿತರಿಗೆಲ್ಲ ಹೇಳೋಣ, ಒಬ್ಬೊಬ್ರು ಕರ್ಕೊಂಬರೋಣ, ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ, ಅವ್ರು ಕಲ್ತಿರೋ ವಿದ್ಯೆನೆಲ್ಲ ನಮಗೆ ದಾರಿ ಎರಿಲಿ, ನಾವೆಲ್ಲ ಚೆನ್ನಾಗಿರೋಣ ಅಂತ ನನ್ನ ಮಾತನ್ನು ನ್ಯೂಸ್ ಸಂಗಮಕ್ಕಾಗಿ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ದಕ್ಷ ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ದೇಶಕರಾದ ಶೇಖರ್ ಅವರನ್ನ ಹೊದ್ದೂರು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಸನ್ಮಾನಿಸಿ ಗೌರವಿಸಿದರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಒಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ವತಿಯಿಂದ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ಪಟ್ಟಣದ ಹೌಸಿಂಗ್ ಬೋರ್ಡ್ನ ಬುದ್ಧ ಬಸವ ಅಂಬೇಡ್ಕರ್ ಯೋಗ ಕೇಂದ್ರದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಯೋಗ ಗುರು ಅಲ್ಲಮಪ್ರಭುರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆಲ್.